ನಾವು ಎಷ್ಟೇ ಪ್ರಯಾಸಪಟ್ಟರೂ ಎಷ್ಟೇ ತೀರ್ಮಾನಗಳನ್ನು ಮಾಡಿಕೊಂಡರೂ ಕೂಡ ಕೆಲವೊಂದು ಪಾಪಗಳನ್ನು ದುಸ್ವಭಾವಗಳನ್ನು ಬಿಡುವುದಕ್ಕೆ ಆಗುವುದಿಲ್ಲ. ಅದು ನಮ್ಮನ್ನು ದಾಸತ್ವದಲ್ಲಿಟ್ಟು ಆಳ್ವಿಕೆ ಮಾಡುತ್ತಲೇ ಇರುತ್ತದೆ. ಇದರಿಂದ ಬಿಡುಗಡೆ ಹೊಂದುವುದಕ್ಕೆ ಒಂದು ಮಾರ್ಗ ಉಂಟು, ಅದುವೇ ಯೇಸು ಕ್ರಿಸ್ತನು. ಸತ್ಯವೇದವು ಹೇಳುತ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ. ನಮ್ಮನ್ನು ನೂತನ ಪಡಿಸುವಂಥ ಬಲ ಯೇಸು ಕ್ರಿಸ್ತನಲ್ಲಿ ಉಂಟು. ಆತ ನಮ್ಮ ಪಾಪಗಳಿಗಾಗಿ ಶಾಪಗಳಿಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತು ಮೂರನೆಯ ದಿವಸದಲ್ಲಿ ಜೀವದಿಂದ ಎದ್ದಿದ್ದಾನೆ. ನಮ್ಮಲ್ಲಿ ನೂತನ ಸ್ವಭಾವಗಳನ್ನು ಉಂಟು ಮಾಡಿ ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವಂಥ ಅಧಿಕಾರ ಆತನಿಗಿದೆ. ಆತನ ಕರಗಳಲ್ಲಿ ಸಮರ್ಪಿಸುವುದಾದರೆ ನಿಶ್ಚಯವಾಗಿ ನಿಮ್ಮ ಜೀವಿತ ಬದಲಾಗಲಿದೆ. ಬಂಧನಗಳು ಕಳಚಿ ಬಿದ್ದು ನೀವು ಹೊಸದಾಗಿ ಮಾರ್ಪಟ್ಟು ಆಶೀರ್ವಾದಗಳಲ್ಲಿಯೂ ಮೇಲುಗಳಲ್ಲಿಯೂ ನಿಶ್ಚಯವಾಗಿ ಜೀವಿಸುತ್ತೀರಾ.